Good morning, my dear friends. In previous class, I will explain the concept of equipotential surface. In this video class, continue the concept of equipotential surface. Equipotential surface means the surface in which potential remains constant ಅಂತ ಡಿಫೈನ್ ಮಾಡಿದ್ವಿ. ಇಲ್ಲಿ ನಾವು ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಪಾಯಿಂಟ್ ಚಾರ್ಜ್, ಡೈಪೋಲ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಲ್ಲಿ ಡೈಪೋಲು, ಪಾಯಿಂಟ್ ಚಾರ್ಜು ಮತ್ತು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ನಾವು ಸ್ಟಡಿ ಮಾಡಿದ್ದೀವಿ. ಸಿಮಿಲರ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇನ್ ಕೇಸ್ ಆಫ್ same like charges or same like charges can be represented by positive or negative. ನೋಡಿ ಇಲ್ಲಿ ಲೈಕ್ ಚಾರ್ಜಸ್ಗೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನೋಡಿ ಈ ರೀತಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇನ್ ಕೇಸ್ ಆಫ್ ಸಿಮಿಲರ್ ಚಾರ್ಜಸ್ ಅಂತಲೂ ಇದನ್ನ ನಾವು ಹೇಳ್ತೀವಿ. ಈ ರೀತಿ ಈ ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಇಲ್ಲಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸು ಈ ರೀತಿ ಆರಿಜಿನೇಟ್ ಆಗುತ್ತೆ, ಡೈರೆಕ್ಷನ್ಸು ಔಟ್ವರ್ಡ್ ಇರುತ್ತೆ. ಈ ರೀತಿ ಇದು ಸೇಮ್ ಲೈಕ್ ಚಾರ್ಜಸ್. ಸಪೋಸ್ ನೆಗೆಟಿವ್ ಚಾರ್ಜಿಗೆ ಈ ರೀತಿ ರೆಪ್ರೆಸೆಂಟೇಷನ್ನು, that will be called similar charges equipotential surface. Examination ge very important for 2 marks. Similar charges, positive negative charge agindre directions inward ಇರಬೇಕು, ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಡೈರೆಕ್ಷನ್ಸ್ ಔಟ್ವರ್ಡ್ ಇರಬೇಕು. ಇದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ವೇರಿಯಸ್ ಕೇಸಸ್. ನೆಕ್ಸ್ಟ್ ಐ ವಿಲ್ ಸ್ಟಡಿ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್? ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಎಕ್ಸಾಮಿನೇಷನ್ ಕೇಳ್ತಾರೆ. ಇಲ್ಲಿ ಫಸ್ಟ್ ಪ್ರಾಪರ್ಟಿ ವೆರಿ ಇಂಪಾರ್ಟೆಂಟ್, ಡೆಫಿನಿಷನ್ ಕಾನ್ಸೆಪ್ಟ್ ಒಂದು ಪ್ರಾಪರ್ಟಿ ಹೇಳ್ಬಿಡ್ಬೋದು. ಏನು? In case of equipotential surface, potential of the surface remains constant ಅಂತ ಹೇಳ್ಬೋದು. Potential remains constant. Second point, 2 equipotential surface never intersect with each other. ಎರಡು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವತ್ತು ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಲ್ಲ. Third point, the direction of the electric lines of force is always perpendicular to surface of the equipotential surface ಅಂತ ಕರಿತೀವಿ. ಹೆಂಗೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಡೈರೆಕ್ಷನ್ ಆಫ್ ದ ಸರ್ಫೇಸ್ ಆಫ್ ಚಾರ್ಜ್ಡ್ ಕಂಡಕ್ಟರ್ ಅಂತ ಹೇಳ್ತೀವೋ, ಅದೇ ಥರ ಇಲ್ಲಿ ನಾವು ಡೈರೆಕ್ಷನ್ ಆಫ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸು 90 ಡಿಗ್ರಿ ಇರುತ್ತೆ. ಅದನ್ನೇ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ. ಅದನ್ನ ಪ್ರಾಪರ್ಟಿ ನಂಬರ್ 3 nothing but the direction of the electric field lines are always perpendicular to equipotential surface. ಅದು ಪ್ರಾಪರ್ಟಿ ನಂಬರ್ 3. ಪ್ರಾಪರ್ಟಿ ನಂಬರ್ 4 ವೆರಿ ಇಂಪಾರ್ಟೆಂಟ್. ನೋಡಿ, ಇನ್ ಕೇಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ವರ್ಕ್ ಡನ್ ಈಸ್ ಈಕ್ವಲ್ ಟು 0 ಫಾರ್ ಮೂವಿಂಗ್ ದ ಚಾರ್ಜಸ್ ಆನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನೋಡಿ, ಎರಡು ಚಾರ್ಜಸ್ಸು ಅಥವಾ ನಂಬರ್ ಆಫ್ ಚಾರ್ಜಸ್ಸು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಏನಾದರೂ ಮೂವ್ ಆದರೆ ಅಲ್ಲಿ ವರ್ಕ್ ಡನ್ ನಮ್ಗೆ ಏನು ಬರುತ್ತೆ? 0 ಕೇಳ್ತಾರೆ ಎಕ್ಸಾಮಿನೇಷನ್ಲಿ. ವಾಟ್ ಇಸ್ ದ ವರ್ಕ್ ಡನ್ ಇನ್ ಕೇಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ಬಿಡ್ತಾರೆ. ಅವಾಗ ವರ್ಕ್ ಡನ್ ಈಸ್ ಈಕ್ವಲ್ ಟು ಏನಂತ ಹೇಳಬೇಕು? 0. ವರ್ಕ್ ಡನ್ನು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ 0 ಇರುತ್ತೆ. ನಮ್ಮದಲ್ಲಿರಲಿ. ಇವನ್ನ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಫಸ್ಟ್ ಪ್ರಾಪರ್ಟಿ, ಪೊಟೆನ್ಷಿಯಲ್ ರಿಮೇನ್ಸ್ ಕಾನ್ಸ್ಟೆಂಟ್. ಸೆಕೆಂಡ್ ಪ್ರಾಪರ್ಟಿ, 2 ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನೆವರ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್. ಪ್ರಾಪರ್ಟಿ ನಂಬರ್ 3, the direction of the electric field lines are always perpendicular to surface of the equipotential surface. Property number 4, work done is equal to 0 in moving any 2 charges on equipotential surface ಅಂತ ಕರಿತೀವಿ. ಇವನ್ನ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಇದು ಈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಇರತಕ್ಕಂಥ ಒಂದು ಐಡಿಯಾ. ನೆಕ್ಸ್ಟು I will go to another
very important topic called potential energy. ಇದೇ ಕಾನ್ಸೆಪ್ಟಲ್ಲಿ ನಾವು ಪೊಟೆನ್ಷಿಯಲ್ ಸ್ಟಡಿ ಮಾಡಿದ್ವು. ಈಗ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಪೊಟೆನ್ಷಿಯಲ್ ಎನರ್ಜಿ? ಪೊಟೆನ್ಷಿಯಲ್ ಎನರ್ಜಿ ಮೀನ್ಸ್ ದ ಎನರ್ಜಿ possessed by virtue of its configuration or system is called potential energy ಅಂತ ಫಸ್ಟ್ ಇಯರ್ PUC ನಲ್ಲಿ ಇತ್ತು. ಸಿಮಿಲರ್ಲಿ ಸೆಕೆಂಡ್ PUC ನಲ್ಲಿ ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಮೂವಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಇಟ್ಸ್ ಪೊಸಿಷನ್ ಆಫ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿನ ನಾವು ಡಿಫೈನ್ ಮಾಡಬೇಕಾದ್ರೆ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿಯಿಂದ ಮೂವ್ ಆಗಬೇಕು. ಫ್ರಮ್ ಇಲ್ಲಿಗೆ ಪೊಸಿಷನ್ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್, ಒಂದು ನಂಬರ್ ಆಫ್ ಚಾರ್ಜಸ್ ಇರ್ತವೆ, ಆ ಸಿಸ್ಟಮ್ ಆಫ್ ಚಾರ್ಜಸ್ಗೆ ಇನ್ಫಿನಿಟಿಯಿಂದ ಒಂದು ಪಾಸಿಟಿವ್ ಚಾರ್ಜ್ ಮೂವ್ ಆದಾಗ ನಮಗೆ ಬರ್ತಕ್ಕಂಥ ಒಂದು ಟೋಟಲ್ ವರ್ಕ್ ಡನ್ನೇ ನಾವೇನಂತ ಕರಿತೀವಿ? ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿ ಇಸ್ ಇಂಡಿಕೇಟೆಡ್ ಬೈ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯು ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ. ಆಯಿತು, ಡೆಫಿನಿಷನ್ ಗೊತ್ತಾಯಿತು. ಈಗ ನಾವು ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎಕ್ಸಾಮಿನೇಷನ್ಗೆ ನಂಬರ್ ಆಫ್ ಟೈಮು ರಿಪೀಟ್ ಆಗಿರ್ತಕ್ಕಂಥ ಒಂದು ಸಿಂಪಲ್ ಟಾಪಿಕ್, ಐಡಿಯಾ ಆರ್ ಡೆರವೇಷನ್. ಇಲ್ಲಿ ಆ ಡೆರವೇಷನ್ ಏನು ಅಂದರೆ ಇಲ್ಲಿ ಬರಿತೀವಿ ನೋಡಿ, ಡಿರೈವ್ ವೆರಿ ವೆರಿ ಇಂಪಾರ್ಟೆಂಟು. ಎಕ್ಸಾಮಿನೇಷನ್ಗೆ ನಂಬರ್ ಆಫ್ ಟೈಮ್ ಬಂದಿರತಕ್ಕಂಥದ್ದು. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ electric potential energy due to system of two charges in absence of electric field. very very important, presence of absence. ಇಲ್ಲಿ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಿಮ್ಮ ಸಿಲೆಬಸ್ಸಲ್ಲಿದೆ ನೋಡಿ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ಬಿಡ್ತಾರೆ. ಇದಕ್ಕೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ನೋಡಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಈ ಕೇಸಿಗೆ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟು ನೋಡಿ, ವೆರಿ ವೆರಿ ಇಂಪಾರ್ಟೆಂಟು. ಇಲ್ಲಿ ನಾವು ಒಂದು ಪಿಕ್ಚರ್ನ ಬರೀತೀವಿ. ಇನ್ನೊಂದು ಚಾರ್ಜ್ ನಥಿಂಗ್ ಬಟ್ ಈ ಚಾರ್ಜ್ ಎಲ್ಲಿಂದ ಮೂವ್ ಆಗಬೇಕು? ಇನ್ಫಿನಿಟಿಯಿಂದ ಡೆಡ್ ಪಾಯಿಂಟ್ಗೆ ಮೂವ್ ಆಗಿದೆ ಒಂದು ಚಾರ್ಜು. ಈ ಕೇಸಲ್ಲಿ ನೋಡಿ, ವೆರಿ ವೆರಿ ಕಾನ್ಸೆಪ್ಟ್ ಇದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಪಾಯಿಂಟ್ಗೆ ಇಲ್ಲಿರ್ತಕ್ಕಂಥ Q1 ಚಾರ್ಜು ಇನ್ಫೈನೈಟ್ ಡಿಸ್ಟೆನ್ಸಿಂದ ಮೂವ್ ಆಗುತ್ತೆ. ಅವಾಗ ಇದಕ್ಕೆ ಯಾವುದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಫ್ಲೂಯೆನ್ಸ್ ಆಗಲ್ಲ. ವರ್ಕ್ ಡನ್ ಈಸ್ ಈಕ್ವಲ್ ಟು 0 ಇರುತ್ತೆ. ಇದನ್ನ ಪಾಯಿಂಟ್ ಎ ಅಂತೀನಿ. ಪಾಯಿಂಟ್ ಎನಲ್ಲಿ ನೋ ವರ್ಕ್ ಡನ್, ಏಕೆ? ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ನೆಕ್ಸ್ಟ್ ಕನ್ಸಿಡರ್ ಅನದರ್ ಚಾರ್ಜ್ Q2. ಈ Q2 ಅಂದರೆ Q2ನ ಎಲ್ಲಿಟ್ಟಿದ್ದೀನಿ? ಬಿ ನಲ್ಲಿ ಇಟ್ಟಿದ್ದೀನಿ. ಈ Q2ಗೆ ವರ್ಕ್ ಡನ್ ಬರುತ್ತೆ. ಏಕೆ? ಡ್ಯೂ ಟು ದ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಆರಿಜಿನೇಟೆಡ್ ಫ್ರಮ್ Q1 ಚಾರ್ಜ್. ಇದಕ್ಕೆ ವರ್ಕ್ ಡನ್ ಇರುತ್ತೆ, ಇದಕ್ಕೆ ವರ್ಕ್ ಡನ್ ಈಕ್ವಲ್ ಟು 0 ಇರುತ್ತೆ. ಇಲ್ಲಿಂದ ಇಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ಸಪರೇಷನ್ನ R ಅಂತ ಕರಿತೀನಿ. ನೋಡಿ, ವೆರಿ ಇಂಪಾರ್ಟೆಂಟ್ ಪಿಕ್ಚರ್. ಇಲ್ಲಿ ಫಸ್ಟ್ ಡೈರೆಕ್ಟಾಗಿ ದ ಅಮೌಂಟ್ ಆಫ್ ವರ್ಕ್ ಡನ್ and moving a charge Q1 from infinity to point A, that will be is equal to 0. ಏನಕ್ಕೆ? since no electric field
ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 0. ವರ್ಕ್ ಡನ್ ಇರಲ್ಲ. ಒಂದು ಸಿಂಗಲ್ ಚಾರ್ಜ್ ಇದ್ದಾಗ ವರ್ಕ್ ಡನ್ನು 0 ಇರುತ್ತೆ. ಏಕೆಂದರೆ ಇದಕ್ಕೆ ಆಬ್ಸೆನ್ಸ್ ಅಂತ ಹೇಳ್ಬಿಟ್ಟವ್ರೆ ಅಲ್ಲಿ ಕ್ವಶನಲ್ಲೇ. ಆಬ್ಸೆನ್ಸ್ ಅಂದರೆ ಇದಕ್ಕೆ ಯಾವುದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಇಲ್ಲ, ಫಸ್ಟ್ಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಇಲ್ಲಿ ಚಾರ್ಜಸ್ನ ಇನ್ಫಿನಿಟಿಯಿಂದ ಇಲ್ಲಿ ಕ್ಯಾರಿ ಮಾಡಿದಾಗ ಇದಕ್ಕೆ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು. ಅವಾಗಲೇ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬರೋದು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಥಿಂಗ್ ಬಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು 0 ಏನಕ್ಕೆ ಅಂದರೆ ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಅಟ್ ದಿಸ್ ಟೈಮ್. ನೆಕ್ಸ್ಟ್ ಸಿಮಿಲರ್ ಕಾನ್ಸೆಪ್ಟ್ನ ಅಪ್ಲೈ ಮಾಡ್ತೀನಿ Q2ಗೆ. ನೆಕ್ಸ್ಟ್ ಕನ್ಸಿಡರ್ ಅನದರ್ ಚಾರ್ಜ್ Q2 at B, then amount of work done at B is represented by ನೋಡಿ ಇದು ಅಮೌಂಟ್ ಆಫ್ ವರ್ಕ್ ಡನ್ ಬರುತ್ತೆ. W is equal to ನೋಡಿ ಅಮೌಂಟ್ ಆಫ್ ವರ್ಕ್ ಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಿಮಗೆ V is equal to W/Q ಅಂತ ಒಂದು ಫಾರ್ಮುಲಾ. W ಬೇಕಾಗಿರೋದ್ರಿಂದ V into Q ಕಾನ್ಸೆಪ್ಟ್ನ ತಗೊಂತೀವಿ ಇಲ್ಲಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಅಮೌಂಟ್ ಆಫ್ ವರ್ಕ್ ಡನ್ ಅಟ್ ಬಿ ಅಥವಾ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಸೇಮ್ ಅದೇ ಥರ ಮೂವಿಂಗ್ ಎ ಚಾರ್ಜ್ Q2 is represented by W is equal to ನೋಡಿ ಇಲ್ಲಿ V ಇಂಟು Q ಅಂತ ಬರಿಬೇಕು. V ಅಂದರೆ ಪೊಟೆನ್ಷಿಯಲ್ಲು ಇದರಿಂದ ಇದು ಗೈನ್ ಆಗ್ತಾ ಇರುತ್ತೆ, ಅದು ನಾವು V1 ಅಂತೀವಿ. ಯಾವ ಚಾರ್ಜ್ ಮೂವ್ ಆಗ್ತಾ ಇರುತ್ತೆ? Q2 ಚಾರ್ಜ್. ಇಲ್ಲಿ W is equal to V1 into Q2 ಅಂದರೆ W is equal to V1 ನಥಿಂಗ್ ಬಟ್ ಜನರಲ್ ಫಾರ್ಮುಲಾ 1/4πε0 V1 ಇರ್ತಕ್ಕಂಥ ರೆಸ್ಪೆಕ್ಟಿವ್ ಚಾರ್ಜ್ Q1 ಡಿಸ್ಟೆನ್ಸ್ R ಇಂಟು Q2. ಇಲ್ಲೇ W is equal to 1/4πε0 Q1 Q2 ಡಿವೈಡೆಡ್ ಬೈ R. ವರ್ಕ್ ಡನ್ ಬಂತು ಯಾವ ಚಾರ್ಜ್ಗೆ? Q2 ಚಾರ್ಜ್ಗೆ. ಈಗ ನಮಗೆ ಬೇಕಾಗಿರೋದು ಪೊಟೆನ್ಷಿಯಲ್ ಎನರ್ಜಿ. ಹಿಯರ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಈಕ್ವಲ್ ಟು ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. W ಈಸ್ ಈಕ್ವಲ್ ಟು U is equal to 1/4πε0 Q1 Q2 divided by R. That will be called the mathematical expression for electrostatic potential energy due to system of two charges. ನೋಡಿ very important derivation or simple derivation in ಎಕ್ಸಾಮಿನೇಷನ್ಗೆ ಸಿಂಪಲ್ ಡೆರವೇಷನ್ನು ಇಲ್ಲಿರ್ತಕ್ಕಂಥದ್ದು ಎಕ್ಸಾಮಿನೇಷನಲ್ಲಿ 2 or 3 ಮಾರ್ಕ್ಸ್ಗೆ ನಂಬರ್ ಆಫ್ ಟೈಮು ರಿಪೀಟ್ ಆಗಿರ್ತಕ್ಕಂಥ ಒಂದು ಡೆರವೇಷನ್. ಸಿಮಿಲರ್ ವೇ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ 3 ಚಾರ್ಜಸ್ ಬರ್ತೀನಿ ಈಗ ನೋಡಿ. ಸಿಸ್ಟಮ್ ಆಫ್ 3 ಚಾರ್ಜಸ್ ಇದೇ ಥರ ನೆಕ್ಸ್ಟ್ ಕಾನ್ಸೆಪ್ಟು ಸಿಸ್ಟಮ್ ಆಫ್ 3 ಚಾರ್ಜಸ್. ನೋಡಿ ಇವೆಲ್ಲ ಎಕ್ಸಾಮ್ಗೆ ಇಂಪಾರ್ಟೆಂಟು. ಸ್ವಲ್ಪ ನೋಟ್ಸ್ ಮಾಡ್ಕೊಬೇಕು, ನೋಟ್ಸ್ ಮಾಡ್ಕೊಂಡು ವರ್ಕ್ ಮಾಡಬೇಕು. ಈಗ ಸಿಸ್ಟಮ್ ಆಫ್ 3 ಚಾರ್ಜಸ್ನ ಕಾನ್ಫಿಗರ್ ಮಾಡಬೇಕು. ಇಲ್ಲಿ ಇದೊಂದು ಚಾರ್ಜು Q1, ಇಲ್ಲೊಂದು ಚಾರ್ಜ್ ಇಟ್ಟಿದ್ದೀನಿ Q2, ಇಲ್ಲೊಂದು ಚಾರ್ಜ್ ಇಟ್ಟಿದ್ದೀನಿ Q3. ಟ್ರಯಾಂಗಲ್ ಫಾರಮಲ್ಲಿ ಇಲ್ಲಿ ಈ ರೀತಿ ಸಿಸ್ಟಮ್ ಆಫ್ 3 ಚಾರ್ಜಸ್. Q1 ಇಂದ Q2 ಇರ್ತಕ್ಕಂಥ ಡಿಸ್ಟೆನ್ಸ್ನ R12 ಬಿ ದ ಡಿಸ್ಟೆನ್ಸ್ ಸಪರೇಷನ್ ಬಿಟ್ವೀನ್ Q1 and Q2 ಚಾರ್ಜಸ್. It is represented by Q13, it is represented by Q23, R23 R12. ಇಲ್ಲಿ ಸಿಸ್ಟಮ್ ಆಫ್ 3 ಚಾರ್ಜಸ್. ಇಲ್ಲಿ ನಮಗೆ ಟೋಟಲ್ ವರ್ಕ್ ಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕನ್ಸಿಡರ್ 3 ಚಾರ್ಜಸ್ Q1 and Q2 Q3 arranged as shown in above diagram. R13 R2 be the respective distance of these charges ಅಂತ ನಾವು ಕಾನ್ಸೆಪ್ಟ್ನ ತಗೋಬೋದು. ಡೈರೆಕ್ಟ್ ಆಗಿ ನಾವು ಟೋಟಲ್ ವರ್ಕ್ ಡನ್ನ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ವರ್ಕ್ ಡನ್ ಇನ್ ದಿಸ್ ಕೇಸ್ ಏನಂತ ಹೇಳ್ಬೋದು? ಟೋಟಲ್ ವರ್ಕ್ ಡನ್ W is equal to W1 plus W2 plus W3. ಏಕೆಂದರೆ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಪೊಟೆನ್ಷಿಯಲ್ ಬರೋದು. ಇಲ್ಲಿ W1
Q1 ಚಾರ್ಜಿಗೆ ನಮಗೆ ಗೊತ್ತು W1 is equal to 0, ಯಾಕೆಂದರೆ ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್. ಫಸ್ಟ್ಗೆ ಒಂದು ಚಾರ್ಜ್ ತಗೊಂತೀವಿ, ಅವಾಗ ಅದಕ್ಕೆ ಯಾವುದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಫ್ಲೂಯೆನ್ಸ್ ಇರಲ್ಲ, ಅವಾಗ W1 is equal to 0. W2 ಇದು ವೆರಿ ಇಂಪಾರ್ಟೆಂಟ್. W2 ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಣ. ಈಗ Q1 ಇಂದ Q2ಗೆ W2, Q1 ಇಂದ Q3ಗೆ W3. ಈಗ Q1 ಇಂದ Q2ಗೆ ಬರ್ತೀನಿ. Q1 ಇಂದ Q2ಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿರ್ತಕ್ಕಂಥ Q1 ಇಂದ Q2ಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಕಾನ್ಸೆಪ್ಟು ಏನಾಗುತ್ತೆ, 1/4πε0 Q1 Q2 ಡಿವೈಡೆಡ್ ಬೈ R12 Q1 Q2 ಬೈ R12. W3 ಅಂದರೆ ನೋಡಿ Q1 ಇಂದಲೂ ಬರುತ್ತೆ, Q2 ಇಂದಲೂ ಇದು ಇರ್ತಕ್ಕಂಥ ಕಾನ್ಸೆಪ್ಟ್ಗೆ ವರ್ಕ್ ಡನ್ ಬರುತ್ತೆ. ಇವೆರಡು ಚಾರ್ಜ್ ತಗೊಂಡಾಗ ಇದು ಒಂದೇ ಇನ್ಫ್ಲೂಯೆನ್ಸು. ಈ ಚಾರ್ಜ್ಗೆ ನಾವು ವರ್ಕ್ ಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇನ್ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇದ್ದಾಗ. ಇದರಿಂದಲೂ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಎಲೆಕ್ಟ್ರಿಕ್ ಫೀಲ್ಡ್ ಟಚ್ಚಲ್ಲಿರುತ್ತೆ, ಇದರಿಂದಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಇದಕ್ಕೆ ಡೈರೆಕ್ಟಾಗಿ 1/4πε0 Q ಇದರಿಂದ ನೋಡಿ Q2 ಇಂದ Q3 ಬರಬೇಕು ಅಂದರೆ Q2 Q3 ಓವರ್ R23 ಕಳಿ ಪ್ಲಸ್ 1/4πε0 ಇದರಿಂದ ಇನ್ಫ್ಲೂಯೆನ್ಸ್ ಆದಾಗ Q1 Q2 Q3 ಬೈ R13 ಅಂತ ಡೈರೆಕ್ಟಾಗಿ ಬರೀತೀವಿ. ನೋಡಿ ಸಿಂಪಲ್ಲು. ಟೋಟಲ್ ವರ್ಕ್ ಡನ್ ಇಸ್ ಈಕ್ವಲ್ ಟು W ಇಸ್ ಈಕ್ವಲ್ ಟು W1 ಪ್ಲಸ್ W2 ಪ್ಲಸ್ W3. ಫಸ್ಟ್ ಚಾರ್ಜ್ಗೆ ವರ್ಕ್ ಡನ್ ಇಸ್ ಈಕ್ವಲ್ ಟು 0. ಸೆಕೆಂಡ್ ಚಾರ್ಜ್ಗೆ ಇವೆರಡು ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಆಗ್ಬಿಡುತ್ತೆ. ಅವಾಗ ಸಿಮಿಲರ್ ಫಂಕ್ಷನ್ ಪ್ರೀವಿಯಸ್ ಡಿರೈವೇಷನಲ್ಲಿ ಡಿರೈವ್ ಮಾಡಿದ್ದೀವಿ. ಏನಂತ 1/4πε0 Q1 Q2 ಡಿವೈಡೆಡ್ ಬೈ R12. ಸಿಮಿಲರ್ ವೇ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ potential or work done in case of Q3 charges. Two electric field lines are influenced. Number 1 Q1 charge, number 2 Q2 charge. That will be represented by 1/4πε0 Q23 over R23 plus 1/4πε0 Q13 over R13. Substitute the value of W1, W2, W3 in above equation. W is equal to W1 is equal to 0 plus W2 nothing but 1/4πε0 Q12 over R12 plus Q3 or W3 nothing but 1/4πε0 Q2 Q3 over R23 plus 1/4πε0 Q13 over R13. ಈಗ W is equal to ಕಾಮನ್ ಫ್ಯಾಕ್ಟರು 1/4πε0. ರಿಮೈನಿಂಗ್ ಕಾನ್ಸೆಪ್ಟ್ ಏನು ನಡೆಯುತ್ತೆ, Q1 Q2 over R12 ಪ್ಲಸ್ Q2 Q3 over R23 ಪ್ಲಸ್ Q3 ಅಥವಾ Q13 ಎಂದು ಕಳೆಯೋದು Q3 Q1 ಓವರ್ R31 ಬರೀಬೋದು. ನೆಕ್ಸ್ಟು ಇಲ್ಲಿ ಇದನ್ನ ನಾವು ಟೋಟಲ್ ವರ್ಕ್ ಡನ್ ಡ್ಯೂ ಟು ಆಲ್ 3 ಸಿಸ್ಟಮ್ ಆಫ್ ಚಾರ್ಜಸ್. ನೆಕ್ಸ್ಟ್ ಇಯರ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ U ಈಸ್ ಈಕ್ವಲ್ ಟು 1/4πε0 ಇಂಟು Q1 Q2 by R12 ಪ್ಲಸ್ Q2 ನೋಡಿ ಡೈರೆಕ್ಟಾಗಿ Q1ನ Q2 ಬರೀರಿ, Q2ನ Q3 ಬರಿಬೋದು. ಸಿಂಪಲ್ ಬ್ಲೈಂಡ್ ಮೆಥಡು. R23 ಪ್ಲಸ್ Q2 ಇರೋದನ್ನ Q3 ಇರೋದನ್ನ ಅಗೇನ್ ಸೈಕ್ಲಿಕ್ ಆರ್ಡರ್ Q1 ಓವರ್ R31 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ 3 ಚಾರ್ಜಸ್ ಇನ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇವು ಎಕ್ಸಾಮಿನೇಷನಲ್ಲಿ ಕೇಳಿರ್ತಕ್ಕಂಥ ಪ್ರಾಬ್ಲಮ್ಸು. ಸ್ವಲ್ಪ ವರ್ಕ್ ಮಾಡಿ ಅದರ ಒಂದು ಫಾರ್ಮುಲಾನ ನೀವು ಇದು ಮಾಡ್ಕೋಬೇಕು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್, ಎಲ್ಲ ಇಂಪಾರ್ಟೆಂಟೇ ಇಲ್ಲೇ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ. ಈಗ ನಾವು ಟಾರ್ಕ್ ಬಗ್ಗೆ ಹೋಗ್ತೀವಿ. ಟಾರ್ಕ್ ನೋಡಿ, ಈ ಟಾರ್ಕ್ ಅನ್ನೋದನ್ನ ನಾವು ಆಲ್ರೆಡಿ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಡಿರೈವ್ ಮಾಡಿಬಿಟ್ಟಿದ್ದೀವಿ. ಏನು
rotational effect of applied force is called torque. Torque is equal to general formula force into perpendicular distance between them ಅಂತ ಕರಿತೀವಿ. ಅದೇ ಥರ ಇಲ್ಲೂ ಅಷ್ಟೇ derive the expression for potential energy due to dipole ಅಂತ. potential energy due to dipole placed in uniform magnetic field electric field ಅಂತ. ಅಲ್ಲಿ derive the expression for torque acting on electric dipole ಅಂತ P sin theta ಅಂತ ನಾವು ಅಲ್ಲಿ ಡಿರೈವ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಲ್ಲಿ ಅದೇ ಕಾನ್ಸೆಪ್ಟ್ ಅಪ್ಲೈ ಮಾಡ್ತೀವಿ. ಏನು ಎಕ್ಸ್ಪ್ರೆಷನ್ ಫಾರ್ ವೆರಿ ಇಂಪಾರ್ಟೆಂಟ್ ಕೇಳಿದರೆ ಎಕ್ಸಾಮಿನೇಷನ್ಗೆ 2019 ಅಲ್ಲಿ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ in uniform electric field. ಇದೊಂದು ಇಂಪಾರ್ಟೆಂಟ್ ಡೆರಿವೇಶನ್. ಫಾರ್ಮುಲಾ ಈಸ್ ಆಲ್ಸೋ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕೇಳ್ತಾರೆ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಅದಕ್ಕೆ ಒಂದು ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿರ್ತಕ್ಕಂಥದ್ದೊಂದು ಡೈಪೋಲ್ ಅಂದರೆ ಇಲ್ಲಿಂದ ಇಲ್ಲಿಗೆ ಫೋರ್ಸ್ ಆರಿಜಿನೇಟ್ ಆಗುತ್ತೆ, ಈ ಕಡೆಯಿಂದ ಫೋರ್ಸು ಆರಿಜಿನೇಟ್ ಆಗುತ್ತೆ ಎಫ್ ಅಂತ. ಇಲ್ಲಿರ್ತಕ್ಕಂಥದ್ದು ಎಫ್. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಸಪರೇಷನ್ನ 2a ಅಂತ ರೆಪ್ರೆಸೆಂಟೇಷನ್ ಮಾಡ್ತೀನಿ. 2a ಇಲ್ಲಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ನ ರೆಪ್ರೆಸೆಂಟೇಷನ್ನು. ಇದು ಆಲ್ರೆಡಿ ನಾವು ಟಾರ್ಕ್ನ ಡಿರೈವ್ ಮಾಡ್ಕೊಂಡಿದ್ದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಚಾಪ್ಟರಲ್ಲಿ ಇದ್ರ ಬಗ್ಗೆ ಐಡಿಯಾ ಇದೆ. ಒಂದ್ಸತಿ ಗ್ಲಾನ್ಸ್ ಮಾಡಿ ನಾನು ಒಂದ್ಸತಿ ಹೇಳಿರ್ತೀನಿ. ಡೈರೆಕ್ಟಾಗಿ ಫಾರ್ಮುಲಾ ತಗೊಂತೀನಿ. ಈ ರೀತಿ ರೆಪ್ರೆಸೆಂಟೇಷನ್ ಮಾಡಿದ್ದೀನಿ ನೋಡಿ. ಇಲ್ಲಿ ತೀಟಾ ಬರುತ್ತೆ, ಆ್ಯಂಗಲ್ ತೀಟಾ. ಇಲ್ಲಿಂದ ಇಲ್ಲಿರ್ತಕ್ಕಂಥದ್ದನ್ನ ನಾವು ಮೈನಸ್ ಕ್ಯೂ ಅಂತ, ಇದು ಪ್ಲಸ್ ಪಾಸಿಟಿವ್ ಚಾರ್ಜು, ನೆಗೆಟಿವ್ ಚಾರ್ಜ್. ಇದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಕನ್ಸಿಡರ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ electric field. 2a be the electric dipole length, P is equal to 2aq be the electric dipole moment. The direction of electric dipole moment can be taken as negative charge to positive charge. Negative charge ಇಂದ ಪಾಸಿಟಿವ್ ಚಾರ್ಜ್ಗೆ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ನ ಕನ್ಸಿಡರ್ ಮಾಡಬೇಕಿದ್ದು ವೆರಿ ಇಂಪಾರ್ಟೆಂಟು. ರೆಪ್ರೆಸೆಂಟ್ ಮಾಡಲಿಲ್ಲ ಅಂದರೆ ಮಾರ್ಕ್ಸ್ನ ಕಟ್ ಮಾಡ್ತಾರೆ. ನೆಕ್ಸ್ಟ್ ಡೈರೆಕ್ಟಾಗಿ ಬರೀತೀನಿ. ಟಾರ್ಕ್ acting on dipole placed in uniform electric field can be represented by tau is equal to P sin theta. ಟಾರ್ಕಿಗೆ ಜನರಲ್ ಫಾರ್ಮುಲಾ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಟಾರ್ಕಿಗೆ ಡೆಫಿನಿಷನ್ನು ರೊಟೇಷನಲ್ ಎಫೆಕ್ಟ್ ಆಫ್ ಅಪ್ಲೈಡ್ ಫೋರ್ಸ್. ಟಾರ್ಕಿಗೆ SI ಯೂನಿಟು ನ್ಯೂಟನ್ ಮೀಟರ್. ನೋಡಿ ಟಾರ್ಕ್ನ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಮಾಡಿಸಿದೆ ಡೈಪೋಲ್ ಮೇಲೆ. ಯಾರೋ ಸ್ಟೂಡೆಂಟ್ಸ್ ಕಾಮೆಂಟ್ ಮಾಡಿದರು, ಏನು ಟಾರ್ಕ್ನ ಎಷ್ಟೋ ಕೊಟ್ಟಿದೆ, ಟಾರ್ಕ್ಗೆ SI ಯೂನಿಟ್ ನ್ಯೂಟನ್ ಮೀಟರ್ ಅಂತ. ಸರ್ ಅದನ್ನ ಕನ್ವರ್ಟ್ ಮಾಡಬೇಕಾ SI ಯೂನಿಟ್ಗೆ ಅಂತ ಕೇಳಿದರು. ಆಲ್ರೆಡಿ SI ಯೂನಿಟಲ್ಲೇ ಇದೆ. ಫೋರ್ಸಿಗೆ ನ್ಯೂಟನ್ನು, ಡಿಸ್ಟೆನ್ಸ್ಗೆ ಮೀಟರು. ನ್ಯೂಟನ್ ಮೀಟರ್ ಈಸ್ ದ SI ಯೂನಿಟ್ ಆಫ್ ಟಾರ್ಕ್. ಕೇಳಿಸ್ಕೊಬೇಕು. ಇದು ನಾವು ಈ ಕಾನ್ಸೆಪ್ಟಿಂದ ಡೆರೈವೇಷನ್ನ ಸ್ಟಾರ್ಟ್ ಮಾಡ್ಕೊತ ಬರಬೇಕು. ಇಲ್ಲ ಸರ್ ನಾವು ಡೆರೈವೇಷನ್ನ ಮೊದಲಿಂದ ಮಾಡ್ತೀವಿ, ಟಾರ್ಕ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮಾಡ್ಬೋದು, ವೆಲ್ ಆ್ಯಂಡ್ ಗುಡ್. ಏನು ಟಾರ್ಕ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ನ F ಅಂತ ತಗೊಂಡು ಇಂಟು AO ತಗೊಂಡು ಸೈನ್ ಫಂಕ್ಷನ್ನ ಡಿಫೈನ್ ಮಾಡ್ಕೊಂಡ್ರೆ ನಿಮಗೆ ಈ ವ್ಯಾಲ್ಯೂ ಬರುತ್ತೆ. ಟೌ ಇಸ್ ಈಕ್ವಲ್ ಟು P sin theta. ಇದ್ರ ಬಗ್ಗೆ ಐಡಿಯಾ ನಿಮಗೆ ಪ್ರೀವಿಯಸ್ ಚಾಪ್ಟರ್ಲಾಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಚಾಪ್ಟರ್ಲಾಗಿದೆ. ಒಂದ್ಸತಿ ಗ್ಲಾನ್ಸ್ ಮಾಡಿ ಆ ಫಾರ್ಮುಲಾನ ನೋಡಿ. ನೆಕ್ಸ್ಟ್ ಇಲ್ಲಿ ನಮಗೆ ಟಾರ್ಕ್ ಬಂತು. ಟಾರ್ಕ್ ಅನ್ನೋದು ಇಟ್ ಈಸ್ ಎ ಟೈಪ್ ಆಫ್ ಫೋರ್ಸ್. ಎಂಥ ಫೋರ್ಸು? ರೊಟೇಷನಲ್ ಫೋರ್ಸು. ರೊಟೇಷನಲ್ ಫೋರ್ಸ್ ಇದ್ದಾಗ ವರ್ಕ್ ಡನ್ ಬರುತ್ತೆ ನಮಗೆ.
ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಏನು? ದ ಅಮೌಂಟ್ ಆಫ್ ವರ್ಕ್ ಡನ್, ದ ಅಮೌಂಟ್ ಆಫ್, ವೆರಿ ಇಂಪಾರ್ಟೆಂಟ್, ನೀಟಾಗಿ ಅಬ್ಸರ್ವ್ ಮಾಡಬೇಕು. ಅಮೌಂಟ್ ಆಫ್ ವರ್ಕ್ ಡನ್, amount of work done in rotating dipole makes an angle, dipole makes an angle d theta that will be represented by, ನೋಡಿ ಇಲ್ಲಿ ಫೋರ್ಸಿಗೆ ವರ್ಕ್ ಡನ್ಗೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹಿಂಗೆ ಬರಿತೀವಿ. ಸಿಮಿಲರ್ಲಿ ಇನ್ ಟರ್ಮ್ಸ್ ಆಫ್ ಇದನ್ನ ಟಾರ್ಕಲ್ಲಿ ಬರೆದ್ರೆ ಡಿ ಡಬ್ಲ್ಯೂ ಈಸ್ ಈಕ್ವಲ್ ಟು ಟೌ ಇಂಟು ಡಿ ಥೀಟಾ ಆಗುತ್ತೆ. ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನ. ಇಲ್ಲೂ ಅಷ್ಟೇ, ಡಿ ಡಬ್ಲ್ಯೂ ಈಸ್ ಈಕ್ವಲ್ ಟು ಟೌ ಇಂಟು ಡಿ ಥೀಟಾ. ವೆರಿ ವೆರಿ ಇಂಪಾರ್ಟೆಂಟ್, ಇದು ಐಡಿಯಾ ಗೊತ್ತಾಯ್ತು ಅನ್ಸುತ್ತೆ. ಇದು ನಾವು ಲೀನಿಯರ್ ಕಾನ್ಸೆಪ್ಟ್ಗೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಪರ್ಟಿಕ್ಯುಲರ್ ಡೈರೆಕ್ಷನ್ ಈಸ್ ಕಾಲ್ಡ್ ವರ್ಕ್ ಡನ್. ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ joule. Similar way, this concept is applied in case of rotational motion. Rotational motion, torque into angular displacement, the product of torque and angular displacement. It is also gives the total amount of work done. Next, ನೋಡಿ, ಸಮ್ ಆ್ಯಂಗಲ್ ಡಿ ಥೀಟಾನ ರೊಟೇಟ್ ಮಾಡೋದಕ್ಕೆ ಅಷ್ಟು ವರ್ಕ್ ಡನ್ ಬಂತು. ಹಂಗಿದ್ಮೇಲೆ ಟೋಟಲ್ ರೊಟೇಷನ್ ಕೊಡ್ತೀನಿ, ಎಷ್ಟು ವರ್ಕ್ ಡನ್ ಬರುತ್ತೆ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. Similarly, total amount of work done ಅಂತೀವಿ. amount of work done in rotating dipole through an angle theta 1 to theta 2. ಜನರಲ್ ಕಾನ್ಸೆಪ್ಟ್, ಥೀಟಾ ಡಿ ಥೀಟಾ ರೊಟೇಟ್ ಮಾಡಿದ್ರೆ ಇಷ್ಟು ಟಾರ್ಕ್ ಬಂತು. ಈಗ ಥೀಟಾ 1 ಹಿಂಗೆ ಮಾಡಿ, ಥೀಟಾ 2 ಹಿಂಗೆ ಮಾಡ್ತೀನಿ. ಎರಡು ಆ್ಯಂಗಲಲ್ಲಿ ಇನ್ ಬಿಟ್ವೀನ್ 30 to 60 ಡಿಗ್ರಿ ಆ್ಯಂಗಲ್ ಒಳಗಡೆ ರೊಟೇಟ್ ಮಾಡ್ತೀನಿ. ಅವಾಗ ನಮಗೆ ಟೋಟಲ್ ಅಮೌಂಟ್ ಆಫ್ ವರ್ಕ್ ಡನ್ ಬರುತ್ತೆ. ಅಂದರೆ ಡಬ್ಲ್ಯೂ ಈಸ್ ಈಕ್ವಲ್ ಟು ಇಂಟಿಗ್ರೇಟ್ ಮಾಡಬೇಕು. ಡಬ್ಲ್ಯೂ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಆಸ್ ಥೀಟಾ 1 to ಥೀಟಾ 2 ಸಿಕ್ಕೋಗುತ್ತೆ. ನೋಡಿ, ಇಂಟಿಗ್ರೇಷನ್ ಸಿಂಬಲ್ಲು ಇದು ಗೊತ್ತಾಯ್ತು ಅನ್ಸುತ್ತೆ ಕಾನ್ಸೆಪ್ಟು. ನೆಕ್ಸ್ಟು ಟೋಟಲ್ ವರ್ಕ್ ಡನ್ ಆರ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬಿಟ್ವೀನ್ ಟೂ ಆ್ಯಂಗಲ್ಸ್ ಮಧ್ಯೆ ಬರಬೇಕು ಅಂದರೆ ನಾವು ಇಂಟಿಗ್ರೇಟ್ ಮಾಡಬೇಕು. ನಮಗೆ ಗೊತ್ತು ಇಂಟಿಗ್ರೇಷನ್ ಆಫ್, ನೋಡಿ ಇಲ್ಲೂ ಹೇಳಿದ್ದೀನಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಓವರ್ ಎನ್ ಪ್ಲಸ್ 1. ಸಿಮಿಲರ್ಲಿ ಎಕ್ಸ್ ಸ್ಕ್ವಯರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಬೈ 3, x4, x5 by 3, x6, x7 by 7. Similarly, integration of dx with respect dx ಅಂದರೆ x ಅಂತ ಕರಿತೀವಿ. ಇಂಟಿಗ್ರೇಷನ್ ಆಫ್ dw is equal to w. ಪ್ರೀವಿಯಸ್ ಕ್ಲಾಸಲ್ಲಿ ಇಂಟಿಗ್ರೇಷನ್ ಬಗ್ಗೆ ಐಡಿಯಾ ಹೇಳಿದ್ದೀನಿ. ಸಪೋಸ್ ಗೊತ್ತಾಗದಂದ್ರೆ ಆ ಕ್ಲಿಪ್ನ ತಗೊಂಡು ಒಂದ್ಸತಿ ರೀಓಪನ್ ಮಾಡಿ. ನೆಕ್ಸ್ಟ್, ಇಂಟಿಗ್ರೇಷನ್ w is equal to integration of theta 1 to theta 2. What is the value of dw? Tau into d theta with respect to d theta. W is equal to integration of theta 1 to theta 2. What is the value of torque? Torque is nothing but P sin theta. Torque is rotational effect of applied force. ನೋಡಿ, ಇನ್ನೊಂದು ಐಡಿಯಾ, ಇದನ್ನ ನಾವು ಕ್ರಾಸ್ ಪ್ರಾಡಕ್ಟ್ ಅಂತ ಕರಿತೀವಿ. ನೋಡಿ, ಈ ಟಾರ್ಕಿಗೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ, ಟಾರ್ಕ್ ಇಸ್ ಈಕ್ವಲ್ ಟು ವೆಕ್ಟಾರ್ ಪಿ ಕ್ರಾಸ್ ವೆಕ್ಟಾರ್ ಇ ಅಂತ ಕರಿತೀವಿ. ಡೈಪೋಲ್ ಮೊಮೆಂಟು ವೆಕ್ಟಾರ್ ಕ್ವಾಂಟಿಟಿ, ಎಲೆಕ್ಟ್ರಿಕ್ ಫೀಲ್ಡು ವೆಕ್ಟಾರ್ ಕ್ವಾಂಟಿಟಿ. ಜ್ಞಾಪಕದಲ್ಲಿರಲಿ, ಡೈಪೋಲ್ ಮೊಮೆಂಟ್ನ ವೆಕ್ಟಾರ್ ಪಿ ಇಸ್ ಈಕ್ವಲ್ ಟು 2aq ಇಂಟು ಯೂನಿಟ್ ವೆಕ್ಟಾರ್ ರೆಪ್ರೆಸೆಂಟೇಷನ್. ಜ್ಞಾಪಕದಲ್ಲಿರಲಿ, ಯೂನಿಟ್ ವೆಕ್ಟಾರ್ ರೆಪ್ರೆಸೆಂಟೇಷನು ಸ್ವಲ್ಪ ಐಡಿಯಾ ಇರಲಿ. ಇದು ವೆಕ್ಟಾರ್ ಕ್ವಾಂಟಿಟಿ, ಇದು ವೆಕ್ಟಾರ್ ಕ್ವಾಂಟಿಟಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟು, ನೆಕ್ಸ್ಟ್ ಒಂದು ಕಂಡೀಷನ್ ಅಂದರೆ ಇಂಟಿಗ್ರೇಟ್ ಮಾಡಬೇಕು.
ಇಂಟಿಗ್ರೇಟ್ ಮಾಡಿದ್ರೆ ಇಂಟಿಗ್ರೇಷನ್ ಬರಬೇಕು ನೋಡಿ. ಇಂಟಿಗ್ರೇಷನ್ ಫಂಕ್ಷನ್ನು ಯಾವುದಿಲ್ಲಿ ನಾನು ಹೇಳಿದ್ದೀನಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದಾಗ ಡಿ ಎಕ್ಸ್ನ ಅಂತ ಹೇಳ್ತೀವಿ. ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ಡಿ ಥೀಟಾ ಐತೆ, ಸೈನ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ನು ಇಂಟಗ್ರಲ್ ಫಂಕ್ಷನ್ನು, ರಿಮೈನಿಂಗ್ ಟೂ ಫಂಕ್ಷನ್ನು ಕಾನ್ಸ್ಟೆಂಟು. ಕಾನ್ಸ್ಟೆಂಟ್ ಫಂಕ್ಷನ್ನ ಇಂಟಗ್ರಲ್ ಫಂಕ್ಷನ್ನಿಂದ ಹೊರಗಡೆ ತೆಗಿರಿ. ಏನಾಗುತ್ತೆ, ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇ, ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇ ಇಂಟಿಗ್ರೇಷನ್ ಆಫ್ ಥೀಟಾ 1 ಟು ಥೀಟಾ 2 ಸೈನ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಡಿ ಥೀಟಾ. ನಿಮಗೊಂದು ಐಡಿಯಾ ಗೊತ್ತಿರಲಿ, ಇಲ್ಲಿ ಬರಿತೀನಿ ನೋಡಿ. ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಥೀಟಾ. ಅದೇ ಥರ ಇಂಟಿಗ್ರೇಷನ್ ಆಫ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಸೈನ್ ಥೀಟಾ. ಜ್ಞಾಪಕದಲ್ಲಿರಲಿ, ಇಂಟಿಗ್ರೇಷನ್ನು ಡಿಫ್ರೆನ್ಸಿಯೇಷನ್ನು. ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಥೀಟಾ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಕಾಸ್ ಥೀಟಾ. ನೆಕ್ಸ್ಟ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಪಿ ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಡಿ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಥೀಟಾ ಆಸ್ ಥೀಟಾ ಇಸ್ ಈಕ್ವಲ್ ಟು ಥೀಟಾ 2, theta is equal to theta 1. Substitute the value of upper limit and lower limit in cosine function. Cosine function W is equal to PE is equal to PE into minus cos of upper limit theta 2 minus cosine function again cos of theta 1. Theta 1. Next, W is equal to PE into minus cos theta 2 minus into minus plus cos theta 1. Arrange in order form. PE is equal to cos theta 1 minus cos theta 2. W nothing but work done. Here work done is equal to potential energy. U is equal to PE into cosine theta 1 minus cos theta 2. Initially torque is equal to 90 degree. Theta 1 is equal to 90 degree. Theta 2 is equal to theta ತಗೊಳ್ಳಿ. Initially theta 1 is equal to 90 degree. Theta 2 is equal to ಥೀಟಾ ಫಂಕ್ಷನ್. ಯಾಕೆಂದರೆ ಫಸ್ಟ್ ಇನಿಷಿಯಲ್ ಆಗಿ ಡೈಪೋಲ್ ಹಿಂಗಿರುತ್ತೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಇರುತ್ತೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಇರುತ್ತೆ. ಈ ರೀತಿ ಡೈಪೋಲ್ ಹಿಂಗಿರುತ್ತೆ. ಈ ಡೈಪೋಲ್ ಈ ರೀತಿ ಇದ್ದಾಗ ಇನಿಷಿಯಲ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅವಾಗ ಥೀಟಾ 1 is equal to 90 ಡಿಗ್ರಿ. ಸಮ್ ಆ್ಯಂಗಲ್ ರೊಟೇಟ್ ಮಾಡ್ತೀವಿ, ಗೊತ್ತಿಲ್ಲ. ಸಮ್ ಆ್ಯಂಗಲ್ ಅಂದರೆ ಥೀಟಾ 2 ಆಗ್ಬಿಡುತ್ತೆ. ಅದಕ್ಕೆ ಥೀಟಾ ಅಂತ ತಗೊಂಡಿದ್ದೀವಿ. ಸಬ್ಸ್ಟಿಟ್ಯೂಟ್ ಮಾಡಿ ನಮಗೇನು ಬರುತ್ತೆ, ಇದೊಂದು ಜನರಲ್ ಎಕ್ಸ್ಪ್ರೆಷನ್. ಎಕ್ಸಾಮಿನೇಷನಲ್ಲಿ ಇಷ್ಟು ಮಾಡಿದ್ರು ಓಕೆ. ಬಟ್ ಯು ಈಸ್ ಈಕ್ವಲ್ ಟು ಇಲ್ಲಿ ಪಿ ಇ ಇಸ್ ಇಂಟು ಕಾಸ್ ಆಫ್ 90 ಇಂದ 0 ಮೈನಸ್ ಕಾಸ್ ಆಫ್ ಥೀಟಾ, ದಟ್ ವಿಲ್ ಬಿ ಇಸ್ ಈಕ್ವಲ್ ಟು ಮೈನಸ್ PE cos theta. It is the required expression for electric dipole placed in uniform electric field. That's all.